ಹಾಗೂ ನನ್ನ ಪ್ರೀತಿಯ ಮಿತ್ರರೇ, ಹೋದ ಸರಿ ಬಂದದಕ್ಕೂ ಈ ಸರಿ ಬಂದದಕ್ಕೂ ನನ್ನ ಧ್ವನಿಯಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಅದಕ್ಕೆಲ್ಲ ಕಾರಣ ನಿಮ್ಮೆಲ್ಲರ ಆಶೀರ್ವಾದ. ಕಾಯ ವಾಚ ಮನಸ ಯಾರು ಕೆಲಸ ಮಾಡ್ತಾರ ಅವರಿಗೆ ಏನೂ ಆಗೋದಿಲ್ಲ. ನಿಮ್ಮ ಮನಸ್ಸು ಸ್ವಚ್ಛವಾಗಿರಬೇಕು. ನೀವು ಯಾವ ಕಾರಣಕ್ಕೆ ಕೆಲಸ ಮಾಡ್ತೀರಾ ಅದು ಸರಿಯಾಗಿರ್ಬೇಕು. ನಾನು ನನ್ನ ಜೀವನವನ್ನೇ ಇದಕ್ಕೆ ಮುಡುಪಾಗಿಟ್ಟು ನಿಮಗೆ ಪೆನ್ಷನ್ ಕೊಡೋಕ್ಕೆ ಕೆಲಸ ಮಾಡ್ತಾ ಇದ್ದೀನಿ. ಒಂದು ವೇಳೆ ಮೇಲೆ ಬರ್ತಾನಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಬಂದಂದ್ರೆ ಕೈ ಮುಗಿದು ಕೇಳ್ತೀನಿ, ಮರ ಪೆನ್ಷನ್ ಕೊಡಿಸೋವರೆಗೂ ನಾನು ಬಿಡು, ಆಮೇಲೆ ನಾನು ಕರ್ಕೊಂಡು ಹೋಗಿ. ನನ್ನ ದೇಹದ ನಾನು ಜೀವನವನ್ನೇ ನಿಮ್ಮ ಪೆನ್ಷನ್ ಸಲುವಾಗಿ ಮುಡುಪಾಗಿಟ್ಟಿದ್ದೀನಿ. ಇಷ್ಟು ಉರಿ ಬಿಸಿಲಲ್ಲಿ ನೀವೆಲ್ಲರೂ ಬಂದಿದ್ದೀರಾ. ಹಾಗೂ ಎಷ್ಟೋ ಜನ ಬೆಳಗಾವಿ ಕೂಡ ಬಂದಿದ್ರಿ. ಮೊನ್ನೆ 23ನೇ ತಾರೀಕು ಸಾವಿರಾರು ಜನ ಬಂದರು. ಸ್ಟಿಕ್ ಹಿಡ್ಕೊಂಡು ಬಂದರು, ನಡಿಯಕ್ಕೆ ಬರಲಾರ್ದವ್ರು ಬಂದರು. ಏನು ಜನಜಾತ್ರೆ. ನಾವು ಬೆಳಗಾವದ ಸುತ್ತಮುತ್ತಲ ಜನರಿಗೆ ಅರಿವನ್ನು ಮೂಡಿಸ್ಲಿಕ್ಕೆ ಈ ಮೀಟಿಂಗ್ ಮಾಡಿದ್ದೀವಿ. ಅವ್ರಿಗೂ ಎಲ್ಲ ಗೊತ್ತಾಯಿತು. ಅವ್ರ ಕಡೆಯಿಂದ ಫೋನ್ಗಳು ಬರ್ತಾ ಇದೆ, ಸರ್ ಸಕ್ಕರೆ ಕಾರ್ಖಾನೆಯವ್ರನ್ನೇ ಒಂದು ಸಂಘಟನೆ ಮಾಡಿ ನಾವು ಕನಿಷ್ಠ 5,000 ಜನ ಮೆಂಬರ್ ಆಗ್ತೀವಿ. ಅವ್ರಿಗೆ ಉತ್ತರ ಮಾಡಿದ್ದೀನಿ, ಮೆಂಬರ್ ಆಗಲಿ ಬೇಡ್ರಿ, ಸಂಘಟನೆ ಮಾತ್ರ ಸೇರಿ. ಸಂಘಟನೆ ಶಕ್ತಿ ಬಲ ನೀವೆಷ್ಟು ಕೊಡ್ತೀರೋ ಅಷ್ಟು ಜಲ್ದಿ ನಮ್ಮ ಕೆಲಸ ಆಗ್ತದೆ. ಏನಪ್ಪ ಇವ ಬರೀ ಪುರಾಣನೇ ಹೇಳ್ತಾನೆ ತಿಳ್ಕೊಬೇಡ್ರಿ. ಈಗ ಲೇಟೆಸ್ಟ್ ಏನಾಗ್ಯದ, ನಾವು NACA ಕಾರ್ಯಕ್ರಮ ಕೊಟ್ಟ ಪ್ರಕಾರ 17, 18, 19 ಈ 3 ತಾರೀಕು ಡೆಲ್ಲಿನಲ್ಲಿ ನಮ್ಮ ಸೆಂಟ್ರಲ್ ಟೀಮ್ ಕ್ಯಾಂಪ್ ಮಾಡಿತ್ತು. ಕಾರಣ ಏನಂದರೆ, ಒಂದು ಮೋದಿಜಿಯವರ PA ಸೆಕ್ರೆಟರಿಗೆ ಮೀಟ್ ಮಾಡೋದು, ಇನ್ನೊಂದು ಮನ್ಸುಖ್ ಮಾಂಡವಿಯಾ ಲೇಬರ್ ಮಿನಿಸ್ಟ್ರನ್ನ ಮೀಟ್ ಮಾಡೋದು. ಇದಲ್ಲದೆ 30 ಕ್ಯಾಬಿನೆಟ್ ಮಿನಿಸ್ಟರ್ಗಳಿಗೆ ಮೀಟ್ ಮಾಡಿ ಅವ್ರಿಗೆ ನಮ್ಮ ಮೆಮೊರಂಡಮನ್ನು ಕೊಟ್ಟಿದ್ದೀವಿ. ಹಾಗೂ ಬೆಳಗಿನ 11:30 ಗಂಟೆಗೆ ಮೋದಿಜಿಯವರ PA ಅವರ ಅಪಾಯಿಂಟ್ಮೆಂಟ್ ಸಿಕ್ತು. ನಮ್ಮ ಗುರಿ ಏನಿತ್ತಂದರೆ ಮೋದಿಜಿಯವ್ರನ್ನ ಬುಲ್ಡಾನಾಗೆ ಕರೆಸಿ ನಮ್ಮ ಪೆನ್ಷನ್ನ ಡಿಕ್ಲೇರ್ ಮಾಡಬೇಕು. ಆವಾಗ ಮೆಮೊರಂಡಮನ್ನು ಕೊಟ್ಟು ಕಳಿಸಿದಾಗ ಅವರು ಇದಕ್ಕೊಂದು ಪ್ರೋಟೋಕಾಲ್ ಇರ್ತದೆ, ನೀವು ಸ್ಟೇಟ್ ಗೌರ್ಮೆಂಟಿಂದ ಮೆಮೊರಂಡಮ್ ಕಳಿಸ್ರಿ, ಕೂಲಂಕಷವಾಗಿ ಸ್ಟಡಿ ಮಾಡಿ ನಾವು ಏಪ್ರಿಲ್ 15ರಿಂದ ಮೇ 15 ಒಂದು ಡೇಟ್ ಕೊಡ್ರಿ, ನೀವು ಬಂದು ನಮ್ಮ ಜನರಿಗೆ 4 ಮಾತಾಡ್ರಿ ಅಂತ ಮೋದಿಯವರಿಗೆ ಕಳಕಳಿಯ ವಿನಂತಿ ಮಾಡ್ಕೊಂಡ್ವಿ. ಬರ್ತಾರೆ, ಅವರೆಲ್ಲ ಬರ್ತಾರೆ. ಅದೇನರ ನಿರ್ಧಾರ ಆದ್ರೆ ಎಲ್ಲ ಕಡೆಯಿಂದ ಬಂದು ಬುಲ್ಡಾನಕ್ಕೆ ಹೋಗೋಣ. ಎರಡನೇದು, ಮಧ್ಯಾಹ್ನ ಲೇಬರ್ ಮಿನಿಸ್ಟರ್ ಮನ್ಸುಖ್ ಮಾಂಡವಿಯಾ ಅವ್ರದ್ದು 3 ಗಂಟೆಗೆ ಅಪಾಯಿಂಟ್ಮೆಂಟ್ ಇತ್ತು, 9 ಗಂಟೆಗೆ ಬಂದರು ರಾತ್ರಿ. ಮೀಟಿಂಗ್ಗಳು ನಮ್ಮ ಮುಖ್ಯವಾಗಿ ನಾವೆಲ್ಲರೂ ಮನ್ಸುಖ್ ಮಾಂಡವಿಯವ್ರ ಮೇಲೆ ಜಾಸ್ತಿ ಬಾಳ್ಕೊಂಡಿರ್ತೀವಿ. ಯಾಕಂದ್ರೆ ಆ ಮನುಷ್ಯ ನಮಗೆ ಗ್ಯಾರಂಟಿ ಕೊಟ್ಟಾನ. ನಾನು ಮಿನಿಮಮ್ ಪೆನ್ಷನ್ನು, ಹೈಯರ್ ಪೆನ್ಷನ್ನು ಯಾರ್ಯಾರು ಎಲಿಜಿಬಿಲಿಟಿ ಎಲ್ಲರಿಗೂ ಕೊಡಿಸೇ ತೀರ್ತೀನಿ ಅಂತ ಹೇಳಿದ್ದಾರೆ. ಹಾಗೂ ನಮ್ಮ ಈ ವಿಷಯವನ್ನು ಸೀರಿಯಸ್ ಆಗಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಕೆಲವೇ ದಿವಸಗಳಲ್ಲಿ ನಿಮಗೆ ಸರಿಯಾದ ಉತ್ತರವನ್ನು ಕೊಡುತ್ತೇವೆ ಅಂತ ಹೇಳಿದರು. ನಾವು ಹೇಳಿದ್ವಿ, ನೋಡಿ ಸರ್, ವಿಡಿಯೋದಲ್ಲಿ 3,000 ಅಂತ ಬರ್ತದೆ, ಕೆಲವು ಜನ 5,000 ಅಂತ ಬರ್ತದೆ. ನಮ್ಮೆಲ್ಲ ಜನರು ಭಾಳ ಕನ್ಫ್ಯೂಸ್ ಇದ್ದಾರೆ.
ಅವ್ರು ಹೇಳಿದ್ರು ಯಾರು ಯೋಚನೆ ಮಾಡ್ತಕ್ಕಂಥಲ್ಲ. ನ್ಯಾಷನಲ್ ಎಜುಕೇಷನ್ ಕಮಿಟಿ ಅಂತ ಸಂಘಟನೆ ನಮ್ಮ ಭಾರತದಲ್ಲಿ ಎಲ್ಲೂ ಇಲ್ಲ. ಇವತ್ತಿನ ದಿವಸ ರಿಟೈರ್ಡ್ ಅವರಿಗೆ ಒಂದು ದೊಡ್ಡ ಸಂಘಟನೆಯಿಂದ ನ್ಯಾಷನಲ್ ಎಜುಕೇಷನ್ ಕಮಿಟಿ ಅಷ್ಟೇ. ಇದ ಕಾರಣಿ ಪುರುಷರಾದ ಕಮಾಂಡರ್ ಅಶೋಕ್ ರಾವತ್, ವೀರೇಂದ್ರ ಸಿಂಗ್ ದೇಶಾದ್ಯಂತ ಮೀಟಿಂಗ್ಗಳು ಮಾಡ್ತಾ ಇದ್ದಾರೆ. ನಿನ್ನೆ ತೆಲಂಗಾಣದಲ್ಲಿ ಮಾಡಿದ್ರು, ಈಗ 12 ಗಂಟೆಗೆ ವೈಜಾಗ್ ಆಂಧ್ರ ಪ್ರದೇಶದಲ್ಲಿ ಮಾಡ್ತಾರೆ. ನಾಳೆ ಭುವನೇಶ್ವರ್ ನಾನು ಹೋಗ್ತಾ ಇದ್ದೀನಿ, ಒರಿಸ್ಸಾದಲ್ಲಿ ಮಾಡ್ತಾರೆ. ನಾಡ್ದು ವೆಸ್ಟ್ ಬೆಂಗಾಲಲ್ಲಿ ಮಾಡ್ತಾರೆ. ಅಚ್ಚನಾಡು ಛತ್ತೀಸ್ಗಢ. ಮನುಷ್ಯನು ಪ್ರಾಣಿನೋ ಮುಂಜಾನೆ ಮೀಟಿಂಗು, ರಾತ್ರಿ ಗಾಡಿ, ಮುಂಜಾನೆ ಹೋದು. ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ? ಆ ಪ್ರಾಣಿಗೆ ಪೆನ್ಷನ್ ಬೇಕಾಗಿಲ್ಲ, ನಮ್ಮೆಲ್ಲರಿಗೂ ಬೇಕಾಗಿದೆ. ಎಟ್ ಎನಿ ಕಾಸ್ಟ್ 31 ಏಪ್ರಿಲ್ವರೆಗೂ ನಾವು ಕೊನೆಯ ದಿನಾಂಕವನ್ನು 30 ಏಪ್ರಿಲ್ವರೆಗೂ ನಾವು ಕೊನೆಯ ದಿನಾಂಕವನ್ನು ಸರ್ಕಾರಕ್ಕೆ ಕೊಟ್ಟಿದ್ದೀವಿ.